ಓಕೆ, ಸರ್ವೆ ಆಗ್ತಾ ಇದೆ. ಇವಾಗ ಸರ್ವೆಗೆ ಆದೇಶ ಕೊಟ್ಟಿದ್ದಾರೆ. ಈಗ ನಿಮ್ಮ ಪ್ರಶ್ನೆ ಯಾರಿಗೆ ಸರ್ ಹೇಳಿ? ನನ್ನ ಪ್ರಶ್ನೆ BJP ಅವರಿಗೆ ಮಾತಾಡ್ತಾ ಇದ್ದೀನಿ. ನಾನು ಅಬ್ದುಲ್ ಸುಬಾನ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸುಬಾನು. ಮತ್ತು ಒಂದು ಮಾತು ಏನಂದರೆ, ಪ್ರತಿಯೊಂದು ರಾಜಕಾರಣಿ ಯಾವಾಗ ಬರ್ತಾರೋ ಆವಾಗ ಯಾವುದನ್ನ ಒಂದು ಹಿಂದೂ ಮುಸ್ಲಿಮ್ಸ್ಗೆ ತೊಗೊಂಬಂದು ದಿಕ್ತಾರೆ. ಮತ್ತು ಒಂದು ಏನು ಹೇಳ್ದಕ್ಕೆ ಹೋಗ್ತೀನಿ ಅಂದರೆ, ನಮ್ಮ ಇಷ್ಟ BJPನವರಾಗಲಿ, ವಿಶ್ವ ಹಿಂದ್ ಪರಿಷತ್ ಆಗಲಿ, ಹಿಂದುತ್ವ ಆಗಲಿ, ಯಾವುದನ್ನ ಯುವಕರನ್ನ ಒಂದು ಮಾತು ಹೇಳಿ ಅವ್ರಿಗೆ ಮುಂದೆ ಓಡಿಸೋಕೆ ಕಳಿಸಿದ್ದೀರಾ? ಇಲ್ಲ, ಅವ್ರಿಗೇನ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಇಲ್ಲ ಅಂದರೆ ಅವನು ಕೊಲೆಗಾರ ಆಗಬೇಕು. ಇದು ಎರಡರಲ್ಲಿ ಬಿಟ್ಟು ಯಾವುದಕ್ಕೆ ಅದಕ್ಕೆ ಒಳ್ಳೇದಾಗಲ್ಲ. ಮತ್ತೆ ಹಿಂದೂ ಮುಸ್ಲಿಮ್ಸ್ ಯಾಕೆ ಪಕ್ಕದಲ್ಲಿ ಬರುತ್ತೆ? ಇವಾಗ ಒಂದು ನೆನ್ನೆದು ಮಾತನಾಡಿದೈತೆ ಏನಂದರೆ, ಮಧ್ಯಪ್ರದೇಶಲ್ಲಿ ಒಬ್ಬರು ಮನೆ ಯಾವತ್ತೂ ಅವ್ರು ಗಲಾಟೆ ಮಾಡಿದ್ದು ಅವ್ರಿಗೆ ತಗೊಂಡೋಗಿ ಅವ್ರ ಮನೆ ಧ್ವಂಸ ಮಾಡಿದ್ದಾರೆ. ಅದನ್ನಾಗಿ ನೆನ್ನೆದ ಮಾತು ಹೇಳ್ತಾ ಇದ್ದೀನಿ. ಒಂದು ಸಂಸತ್ ಭವನಲ್ಲಿ ಹೋಗಿ 4 ಹುಡುಗರು ತಗೊಂಡೋಗಿ ಅದು ಒಂದು ಹಿಂಸೆ ಮಾಡಿದ್ದಾರೆ. ಅದೇ ಮಾತಲ್ಲಿ ಯಾವುದನ್ನ ಒಂದು ಮುಸ್ಲಿಮ್ಸ್ ಇಲ್ಲ ದಲಿತ ಯಾರನ್ನ ಒಬ್ಬರು ಅಷ್ಟು ಗಲಾಟೆ ಮಾಡಿದರೆ ಇವತ್ತವರೆಗೂ ಎಲ್ಲ ಇಂಡಿಯಾ ಬೆಂಕಿ ಬಿದ್ದೋಗ್ಬಿಡ್ತಾ ಇತ್ತು. ಇದಕ್ಕೆ ಯಾರು ಕೇಳೋರಿಲ್ವಾ? ಮತ್ತು ಅಮಾಯಕರಿದ್ದಾರೆ, ಅವ್ರ ಬಗ್ಗೆ ಏನು ನಡೀಬೇಕು, ಅವ್ರಿಗೆ ಒಂದು ಸ್ಟೂಡೆಂಟ್ ಮಾಡಬೇಕು, ಅವ್ರಿಗೆ ಮನೆ ಕಟ್ಕೊಡ್ಬೇಕು, ಅವ್ರಿಗೆ ವ್ಯಾಪಾರ ಹಾಕ್ಕೊಡ್ಬೇಕು. ಇದು ಯಾವ ರಾಜಕಾರಣಿಗೂ ಇಲ್ಲ. ಪ್ರಶ್ನೆ ಅರ್ಥ ಆಯಿತು. ಚಂದ್ರಶೇಖರ್ ಅವರೇ, ಒಂದು RSS ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, RSS ವ್ಯಕ್ತಿ ನಿರ್ಮಾಣ ಮಾಡುತ್ತೆ, ಇನ್ನು ಧರ್ಮ ರಕ್ಷಣೆಯ ಕಾರ್ಯವನ್ನು ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ. ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಾಗಲಿ ಮುನ್ನಡೆ ಮಾಡ್ತಕ್ಕಂತಹ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅದರ ಶತ್ರುಗಳು ಕೂಡ ಅವನ್ನ ಗೌರವ ಕೊಡ್ತವೆ. ಮೊದಲನೇದು. ಎರಡನೇದು, ಮಧ್ಯಪ್ರದೇಶದಲ್ಲಿ ಧ್ವಂಸ ಮಾಡಿರ್ತಕ್ಕಂಥದ್ದು ಲಾ ಪ್ರಕಾರ ಏನು ಕಾನೂನು, ನೆಲದ ಕಾನೂನಿದೆ, ಆ ಕಾನೂನಿನ ಪ್ರಕಾರವೇ. ಯಾರಿಗಾರು ಅನ್ಯಾಯ ಆಗಿದ್ರೆ ದಯಮಾಡಿ ಇದಕ್ಕೆ ಹೋಗ್ಬೋದು, ಕೋರ್ಟ್ಗೆ ಹೋಗ್ಬೋದು. ಹಿಂದೆ ಉತ್ತರ ಪ್ರದೇಶದಲ್ಲಿ ಆದಾಗಲೂ ಕೂಡ ಕೋರ್ಟ್ಗೆ ಹೋದಾಗ ಕೋರ್ಟ್ ಮಾಡಿದ್ದು ಸರಿ ಅಂತೂ. ಅನಧಿಕೃತವಾಗಿದ್ದವನ್ನ ಮಾತ್ರ ಕೆಡುತ್ತಾ ಇರ್ತಕ್ಕಂಥದ್ದು, ಲೀಗಲೈಸ್ಡ್ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಇದು ಎರಡನೇದು. ಮೂರನೇದು, ನಿಮ್ಮ ಮೂರನೇ ಪ್ರಶ್ನೆ. ಇಲ್ಲ, ಪ್ರತಿಯೊಂದು ಜಾಗದಲ್ಲಿ ಯಾವಾಗಲಾಗಲಿ ಸಣ್ಣ ಗಲಾಟೆಗೆ ಏನು ಮಾಡ್ಬಿಡ್ತಾರೆ ಇವ್ರು, ದೊಡ್ಡ ಮಾಡ್ತಾರೆ, ಮತ್ತು ಹಿಂದೂ ಮುಸ್ಲಿಂ ಗಲಾಟೆ ತಗೊಂಬಂದು ಇಕ್ಬಿಡ್ತಾರೆ. ಯಾಕೆ ಇಂಥ ಪ್ರಕರಣ ಮಾಡ್ತೀರಾ ನೀವು? ಖಂಡಿತವಾಗ್ಲೂ ನಾನು ಅದನ್ನೇ ಉತ್ತರ ಕೊಡ್ತಾ ಇದ್ದೇನೆ. ಹಿಂದೂಗಳು ಮತ್ತು ಮುಸಲ್ಮಾನರು ಭಾವೈಕ್ಯವಾಗಿ ಇರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಚಿಂತೆ ಆಗಿರ್ತಕ್ಕಂಥದ್ದು. ಕೆಲ ಮುಸಲ್ಮಾನರು ಮತ್ತು ಕೆಲ ಬೇರೆ ರಾಜಕಾರಣಿಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡಿದಾಗ ಏನ್ ನೀವೆಲ್ಲ ಇದ್ರಿ ಹಿರಿಯರು, ಸಮಾಜ ಇಂಥವ್ರು ಎಲ್ಲರೂ ತಿಳಿ ಮಾಡಿದ್ರೆ ಮಾತಾಡ್ತದೆ. ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ. ನೀವು ಮಾತ್ರ ಸುಮ್ಮನೆ ಬಿಡಬೇಕು. ನಾವು ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ. ನೀವು ಒಂದು ಹೆಜ್ಜೆ ಇಡಿ, ಹಿಂದೂ ಸಮಾಜ ಒಂದು ಹೆಜ್ಜೆ ಇಡುತ್ತೆ. ಖಂಡಿತವಾಗ್ಲೂ ಶಾಂತಿ ಸಭೆ ನಡೆಯುತ್ತೆ. ಓಕೆ, ಚಂದ್ರಶೇಖರ್ ಅವ್ರಿಗೊಂದು ಪ್ರಶ್ನೆ. ಯಾರಿಗೆ ನಿಮ್ಮ ಪ್ರಶ್ನೆ? ಚಂದ್ರಶೇಖರ್ ಸರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ರಾಣಿ ಚೆನ್ನಮ್ಮ ಪಾರ್ಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ. ನಿಮ್ಮ BJP ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಸಿಲಿಂಡರ್ ಗ್ಯಾಸು, ನಿರುದ್ಯೋಗ ಸಮಸ್ಯೆ ಇವೆಲ್ಲ ಹೇಳಿದ್ರಿ. ಇವನು ಒಂದಾರ ನೀವು ಮಾಡಿದ್ದು ಪ್ರೂಫ್ ತೋರಿಸ್ತೀರ ನಮಗೆ? ಈ ಕರ್ನಾಟಕದಲ್ಲಿ ಇಡೀ ಸ್ಟೇಟ್ 31 ಜಿಲ್ಲೆಯಲ್ಲಿ ನೀವು ಯಾವುದಾದ್ರೂ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಿದ ಒಂದು ಲಿಸ್ಟ್ ಕೊಡಿ ನಮಗೆ. ಎರಡನೇದು, ಈ ಸಿಲಿಂಡರ್ ಗ್ಯಾಸನ್ನು ಕಮ್ಮಿ ಮಾಡಿದೆ ಅಂತ ಹೇಳಿದ್ರಿ. ಎಲ್ಲಿದೆ ನಿಮ್ಮದು ಕಮ್ಮಿ ಮಾಡಿದ್ದನ್ನು ಒಂದು ಲಿಸ್ಟ್ ಕೊಡ್ತೀರಾ ನಮಗೆ? ಅಮಾಯಕರು ಪಾಪ ಇವತ್ತು ಗುಡಿಸಲು ಮನೆಯಲ್ಲಿ ಇರ್ತಕ್ಕಂಥವ್ರು ಸಿಲಿಂಡರ್ ಸಮಸ್ಯೆ ಆಗಲಾರದೆ ಕಟ್ಟಿಗೆ ಒಲೆಯನ್ನೇ ಸೌದೆ ಉರಿಸ್ತಾ ಇದ್ದಾರೆ. ಬೇಕಾದ್ರೆ ನಾ ಪ್ರೂಫ್ ಕೊಡ್ತೀನಿ ನಿಮಗೆ. ಎಲೆಕ್ಷನ್ ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಕೂಡ ಕೊಟ್ಟಿದ್ರು 450 ರೂಪಾಯಿ ಸಿಲಿಂಡರ್ ಅಂತ. ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಅದು ಅಂತ. ಒಟ್ಟು ಇಡೀ ದೇಶದಲ್ಲಿ ಇಲ್ಲಿವರೆಗೂ 2015ರಿಂದ 11,80,00,000 ಉಚಿತವಾಗಿ ಏನು ಬಡವರಿಗೆ ಗ್ಯಾಸ್ಗಳ ವಿತರಣೆ ಆಗಿದೆ. ಕರ್ನಾಟಕದಲ್ಲಿ 79 ಲಕ್ಷ ಜನಕ್ಕೆ ಗ್ಯಾಸ್ಗಳ ವಿತರಣೆ ಆಗಿದೆ. ಮೊದಲನೇದು. ಎರಡನೇದು, ಪಾಯಿಂಟ್ ನಂಬರ್ 2. ಇದಾದ ಮೇಲೆ ಒಂದು ನಿಮಿಷ, ನೀವು ಆಗ್ಲೇ ನಿಮ್ ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳಿದ್ದು ಒಂದು ನಿಮಿಷ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. 14 ಬಡವರಿಗೆ ಉಚಿತವಾಗಿ ಏನು ವಿತರಣೆ ಆಗಿರ್ತಕ್ಕಂಥ ಸಿಲಿಂಡರ್ಗಳು, 14 ವರ್ಷದಿಂದ ಆಗಿರ್ತಕ್ಕಂಥ ಸಿಲಿಂಡರ್ಗಳು ಇಲ್ಲಿವರೆಗೂ ಟೋಟಲ್ 38 ಕೋಟಿ ಒಟ್ಟು ಭಾರತದಲ್ಲಿ ಇರ್ತಕ್ಕಂಥ ಜನಗಳ ಮನೆಯಲ್ಲಿ ಗ್ಯಾಸ್ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ 80% ಎಲ್ಲರ ಮನೆಯಲ್ಲಿ ಗ್ಯಾಸ್ ಇದೆ. ಎರಡನೇದು. ಮೂರನೇದು, ನಿರುದ್ಯೋಗ ವಿಚಾರಣೆ ಒಳಗಡೆ ಇವತ್ತು ಭಾರತದಲ್ಲಿ ಮೊದಲ ಬಾರಿಗೆ 6.51% ನಿರುದ್ಯೋಗ ಸಮಸ್ಯೆ. ಕರ್ನಾಟಕದಲ್ಲಿ 2.25, ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಇರ್ತಕ್ಕಂಥ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಓಕೆ.